ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವು ಫೈನಲಿ ಮಾರುತಿ ಕಡೆಯಿಂದ ಒಂದು ಒಳ್ಳೆ ಪ್ರೀಮಿಯಂ SUV ಲಾಂಚ್ ಮಾಡಿದ್ದಾರೆ. ಅದೇ ಇಲ್ಲಿದೆ ನೋಡಿ, ಮಾರುತಿ ಸುಜುಕಿ ವಿಕ್ಟೋರಿಯಸ್. ಸೊ ವಿಕ್ಟೋರಿಯಸ್ ಅಂದರೆ ಲ್ಯಾಟಿನ್ ವರ್ಡಲ್ಲಿ ವಿಕ್ಟ್ರಿ ಅಂತ. ಸೊ ಈ ವಿಕ್ಟ್ರಿಲಿ ಏನೇನೆಲ್ಲ ಫೀಚರ್ಸ್ ಇದೆ, ಇದು ನಾವು ಇವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಬಂದು VXi ವೇರಿಯಂಟು. ಸೊ ಈ VXi ವೇರಿಯಂಟಲ್ಲಿ ಏನೇನು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಟಾಪ್ ಆ್ಯಂಡ್ ವೇರಿಯಂಟ್ ಅಲ್ಲ ಇದು, ಸೊ ಮಿಡ್ ಲ್ಯಾಂಡ್ ವೇರಿಯಂಟು. ಸೊ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ತಿಳಿಸ್ಕೊಡೋಕ್ಕೆ ಮುಂಚೆ ಯಾರು ಚೆನ್ನಾಗಿ ಹೊಸ್ದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವೀಕ್ಷಕರೇ, ಮಾರುತಿ ವಿಕ್ಟೋರಿಯಸ್ನ ನಾವು ಇವತ್ತು ರಿವ್ಯೂ ಮಾಡೋಕ್ಕೆ ಬಂದು ಮಾರುತಿ ಸುಜುಕಿ ಅರೇನಾ ಶೋರೂಮು ನಿಯರ್ ಟು ಜಲಹಳ್ಳಿ ಕ್ರಾಸು. ಸೊ ನಿಮಗೆ ನಮ್ಮ ಶೋರೂಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಶೋರೂಮ್ ಕೂಡ ವಿಸಿಟ್ ಮಾಡ್ಕೋಬೋದು ಮತ್ತು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು, ಏನು ಪ್ರೈಸ್ ಇದೆ ಏನು ಅಂತ. ಸೊ ಮಾರುತಿ ವಿಕ್ಟೋರಿಯಸಲ್ಲಿ ನಿಮಗೆ ಮಾರುತಿ ಕಡೆಯಿಂದ ಫುಲ್ಲು ಒಂದೊಳ್ಳೆ ಸಕ್ಕದಾಗಿ ಡಿಸೈನ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಓವರಾಲ್ ನಿಮಗೆ ಟೋಟಲಾಗಿ ಪೆಟ್ರೋಲ್ ಸಿಗುತ್ತೆ ಮತ್ತು CNG ವೇರಿಯಂಟ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಆಲ್ ವೀಲ್ ಡ್ರೈವು ವಿತ್ ನಿಮಗೆ ಟೋಟಲ್ ಹೈಬ್ರಿಡ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ನಿಮಗೆ ನಾವು ಫುಲ್ಲಿ ಹೈಬ್ರಿಡ್ಗೆ ಹೋಗ್ತೀವಿ ಅಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಮೈಲೇಜು ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿರೋದು ಬಂದು 28.97 ಕ್ಲೇಮ್ ಮಾಡಿದ್ದಾರೆ. ಸೊ ನಿಮ್ಗೆ ಆರಾಮಾಗಿ ನೀವು ಅವ್ರು ಕ್ಲೇಮ್ ಮಾಡಿರೋದು ಬಿಟ್ಟರು ಸೊ ನಿಮ್ಗೆ ಆರಾಮಾಗಿ ಮ್ಯಾಕ್ಸ್ ಟು ಮ್ಯಾಕ್ಸ್ 25ವರೆಗೂ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಇದೆಲ್ಲ ತುಂಬ ಸಖತ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೊ ನಾವಿವತ್ತು ರಿವ್ಯೂ ಮಾಡ್ತಾ ಇರೋದು ಬಂದು VXi ವೇರಿಯಂಟು. ಸೊ ಟಾಪ್ ಎಂಡ್ ಅಲ್ಲ, ನಿಮಗೆ ಮಿಡ್ಲ್ ವರ್ಷನ್ನು. ಸೊ ಮಿಡ್ಲ್ ವರ್ಷನ್ನೇ ಜಾಸ್ತಿ ಪ್ರಿಫರ್ ಮಾಡೋದ್ರಿಂದ ನಮ್ಮ ಜನ, ಸೊ ಅದೇ ವೇರಿಯಂಟ್ನ ನಾವು ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರೋದಾರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದಿನಿ ಎಕ್ಸ್-ಶೋರೂಮ್ ಪ್ರೈಸು 10.49 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದೇನಿದೆ ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದರಲ್ಲಿ ನಿಮಗೆ ಮ್ಯಾನ್ಯಲ್ ಬಂದು 11.49 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸ್-ಶೋರೂಮ್ ಪ್ರೈಸು. ಸೊ ಇದರಲ್ಲಿ ಆಟೋಮೆಟಿಕ್ಕು ಇದೆ. ಸೊ ಆಟೋಮೆಟಿಕ್ ನಿಮಗೆ 13.5 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಸೊ ಅದೇ ನಿಮಗೆ ಟಾಪ್ ಎಂಡ್ ಹೋಗ್ತೀವಿ ಅಂದರೆ ನಿಮಗೆ 20 ಲ್ಯಾಕ್ಸ್ವರೆಗೂ ರೀಚ್ ಆಗುತ್ತೆ. ಹೈಬ್ರಿಡ್ ಫುಲ್ಲಿ ಹೈಬ್ರಿಡು ಟಾಪ್ ಎಂಡ್ ನಿಮಗೆ 20 ಲ್ಯಾಕ್ಸ್ವರೆಗೂ ಎಕ್ಸ್-ಶೋರೂಮ್ ಪ್ರೈಸ್ ರೀಚ್ ಆಗುತ್ತೆ. ಸೊ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ, ಇದರಲ್ಲಿ ಒಂದು ಕ್ರೋಮಿಯಂ ಟಚ್ಚು ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ DRLs ಬರುತ್ತೆ, ಬಟ್ ಇದರಲ್ಲಿ ನಿಮಗೆ ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಹಾಲೋಜನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಸೊ ಇದರಲ್ಲಿ LED ಬರೋದಿಲ್ಲ, ನಾರ್ಮಲ್ ಹಾಲೋಜನ್ ಬರುತ್ತೆ. ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ಸುಜುಕಿ ಲೋಗೋ ಬರುತ್ತೆ ವಿತ್ ನಿಮಗೆ ರೆಡ್ ಕಲರ್ ಆಗಿರೋದ್ರಿಂದ ಬಾಡಿ ಕಲರ್ ರೆಡ್ ಕಲರ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ಗ್ರಿಲ್ಲು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲೋಯರ್ ಕೂಡ ಅಷ್ಟೇ, ಲೋಯರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ ವಿತ್ ನಿಮಗೆ ಸ್ಕಿಡ್ ಪ್ಲೇಟ್ ನೋಡ್ತಾ ಇರ್ಬೋದು. ಸೊ ಸಿಲ್ವರ್ ಕಲರಲ್ಲಿ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದಾಗ ಲೆವೆಲ್ 2 ಅಡಾಸ್ ಕೊಟ್ಟಿದ್ದಾರೆ. ಸೊ ಫೀಚರ್ಸ್ ಎಲ್ಲ ಏನಂದರೆ ನಿಮಗೆ ಟಾಪ್ ಎಂಡಲ್ಲಿ ಇದ್ದರೆ ಲೆವೆಲ್ 2 ಅಡಾಸ್ ಬರುತ್ತೆ. ಹಾಗೆ ಇದರಲ್ಲಿ ಇನ್ನೊಂದೇನೆಂದರೆ ಸೇಫ್ಟಿ ಫೀಚರ್ಸಲ್ಲಿ ನಿಮಗೆ ಗ್ಲೋಬಲ್ ಎನ್ಕ್ಯಾಪು ಮತ್ತು ಭಾರತ್ ಎನ್ಕ್ಯಾಪ್ ಕಡೆಯಿಂದ ವಿಕ್ಟೋರಿಯಸ್ಗೆ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಸೊ ಸೇಫ್ಟಿಲಿ ನಿಮಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಫಾಗ್ ಲ್ಯಾಂಪು ಇದರಲ್ಲಿ VXi ಆಗಿರೋದ್ರೆ ಫಾಗ್ ಲ್ಯಾಂಪ್ ಬರೋದಿಲ್ಲ. ಸೊ ವಿತ್ ನಿಮಗೆ ಇಲ್ಲಿ ಏರ್ ಕರ್ಟನ್ಸ್, ಏರೋಡೈನಮಿಕ್ಸ್ ಲುಕ್ಸು ಮತ್ತು ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗಲಿ ಅಂದ್ಬಿಟ್ಟು ಏರ್ ಕರ್ಟನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ಅಂದರೆ ವೀಲ್ಗೆ ಏರ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮಗೆ ಸೈಡ್ ಲುಕ್ ಬರೋದಾರೆ, ಸೈಡ್ ಲುಕ್ ನೋಡ್ತಾ ಇರ್ಬೋದು, ಒಂದು ಮಿನಿ ರೇಂಜ್ ರೋವರ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಮತ್ತು ನಿಮಗೆ ಇದು ಗ್ರ್ಯಾಂಡ್ ವಿಟಾರಾಗೆ ಮತ್ತು ಐ ರೈಡರ್ಗೆ ಬೇರೆ ಇದು ರೈವಲ್ಸ್ ಹೋಲಿಸ್ಕೊಂಡ್ರೆ ಸೊ ಲೆಂತು ಸ್ವಲ್ಪ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಲೆಂತ್ ಯಾವ ರೀತಿ ಇದೆ ಅಂತ. ಸೊ ವಿತ್ ನಿಮಗೆ ಕ್ಲಾಡಿಂಗ್ ನೋಡ್ತಾ ಇರ್ಬೋದು, ಬಾಡಿ ಕ್ಲಾಡಿಂಗ್ ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇದರಲ್ಲಿ ವೀಲ್ ಕ್ಯಾಪ್ ಬರುತ್ತೆ, ನಾರ್ಮಲ್ ಅಲೈ ವೀಲ್ ಬರೋದಿಲ್ಲ. ಸೊ ವೀಲ್ ಕ್ಯಾಪ್ ಬರುತ್ತೆ. ಸೊ ಟೈರ್ ಸೈಜ್ ಬರೋದಾರೆ 215/60/17 ಇಂಚ್ ವೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಓವರಾಲು ORVM ಬರೋದಾರೆ, ನಿಮಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ORVMಲಿ ಬಾಡಿ ಕಲರ್ ಪೇಂಟೆಡ್ ಬರುತ್ತೆ. ಹಾಗೆ ನಿಮಗೆ ಡೋರ್ ಸೆನ್ಸರ್ ಬರೋದಾರೆ, ನಿಮಗೆ ಫ್ರಂಟು ಡ್ರೈವರ್ ಮತ್ತು ಪ್ಯಾಸೆಂಜರ್ ಸೈಡಲ್ಲಿ ಸೆನ್ಸರ್ ಕೀಲೆಸ್ ಎಂಟ್ರಿ ಬರುತ್ತೆ. ಸೊ ವಿತ್ ನಿಮಗೆ ಬಾಡಿ ಕ್ಲಾಡಿಂಗ್ ನೋಡ್ತಾ ಇರ್ಬೋದು, ಸೈಡಲ್ಲೂ ನಿಮಗೆ ಬ್ಲ್ಯಾಕ್ ಕಲರ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 210 mm ಅಂತ ಹೇಳ್ಬೋದು. ಸೊ ಒಂದು SUVಗೆ ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ಬೋದು. ಸೊ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬ್ಲ್ಯಾಕ್ ಫ್ರಂಟು ಮತ್ತು ಫ್ರಂಟಲ್ಲಿ ಡಿಸ್ಕು ಬ್ಲ್ಯಾಕಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನಿಮಗೆ ವಿತ್ ಫ್ಯೂಲ್ ಟ್ಯಾಂಕ್ ಲೆಡ್ಡು ಅಷ್ಟೇ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಇಲ್ಲೊಂದಷ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರ್ ಲುಕ್ಕಲ್ಲಿ ಅಂತ ಹೇಳ್ಬೋದು. ಇದು ನಿಮಗೆ ರೂಫ್ ರೈಲ್ಸು ಹಾಗೆ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಬರುತ್ತೆ. ಸೊ ವಿತ್ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ ಶಾರ್ಕ್ ಫಿನ್ ಆ್ಯಂಟೆನಾ. ಸೊ ಇದರಲ್ಲಿ ಸ್ಪಾಯ್ಲರ್ ಕೂಡ ನೋಡ್ತಾ ಇರ್ಬೋದು. ಸ್ಪಾಯ್ಲರ್ ಜೊತೆಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ರಿಯರ್ ಡಿಫಾಗರ್ ಕೊಟ್ಟಿದ್ದಾರೆ. ಸೊ ರಿಯರ್ ವೈಪರ್ ಬರೋದಿಲ್ಲ, VXi ವೇರಿಯಂಟ್ ಆಗಿದೆ ಅಂತ. ಸೊ ಹಿಂದೆಗಡೆ ಟೈಲ್ ಲ್ಯಾಂಪ್ ನೋಡ್ತಾ ಇರ್ಬೋದು, ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಸೊ ಕನೆಕ್ಟೆಡ್ ಟೈಲ್ ಲ್ಯಾಂಪಲ್ಲಿ ನಿಮ್ಗೆ ಒಂದಷ್ಟು ಕಟಿಂಗ್ ಡಿಸೈನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಏನಾಗುತ್ತೆ ಅಂದರೆ ಪ್ರೀಮಿಯಂ ಲುಕ್ ಕೊಡುತ್ತೆ. ಸೊ ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಸೊ ವಿತ್ ನಿಮಗೆ ವಿಕ್ಟೋರಿಯಸ್
ಬ್ಯಾಡ್ಜಿಂಗ್ ಕೂಡ ಬರುತ್ತೆ, ಹಾಗೆ ಸುಜುಕಿ ಲೋಗೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ನೋಡ್ತಾ ಇರ್ಬೋದು, ಇದು ಸ್ಮಾರ್ಟ್ ಹೈಬ್ರಿಡ್. ಇದೇನೆಂದರೆ ಮೈಲ್ಡ್ ಹೈಬ್ರಿಡ್ ವೇರಿಯಂಟ್ ಇದು. ಸೊ ನಿಮ್ಗೆ ಫುಲ್ಲಿ ಹೈಬ್ರಿಡ್ ಬೇಕು ಅಂದರೆ ನೀವು ಟಾಪ್ ಎಂಡ್ ವೇರಿಯಂಟ್ಗೆ ಹೋಗಬೇಕಾಗುತ್ತೆ. ಸೊ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟು, ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಟಾಪ್ ಎಂಡ್ಗೆ ಹೋದರೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ಇದರಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಮಾತ್ರ ಬರುತ್ತೆ. ಇದು ನಿಮಗೆ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ 4, ಹಾಗೆ ರಿಫ್ಲೆಕ್ಟರು. ಸೊ ಇದೆಲ್ಲ ಇಲ್ಲೇ ಬರುತ್ತೆ, ನೋಡ್ತಾ ಇರ್ಬೋದು. ರಿವರ್ಸ್ ಲ್ಯಾಂಪ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದು ನಿಮಗೆ ರಿಯರ್ ಬಂಪರ್ ಬರೋದರೆ ಬ್ಲ್ಯಾಕ್ ಕಲರ್ ಜೊತೆಗೆ ರಿಯರ್ ಸಿಲ್ವರ್ ಕಲರ್ ಸ್ಕಿಟ್ಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಬೂಟ್ ಸ್ಪೇಸ್ ನೋಡೋದಾದರೆ, ಬೂಟ್ ಸ್ಪೇಸಲ್ಲಿ ನಿಮಗೆ 446 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ತುಂಬ ಹ್ಯೂಜ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಒಂದಷ್ಟು ಸೈಡಲ್ಲಿ ಕೂಡ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಇಲ್ಲಿ ಲ್ಯಾಂಪ್ ಕೂಡ ಇದೆ, ವಿತ್ ನಿಮಗೆ 12 ವೋಲ್ಟ್ಸ್ ಸಾಕೆಟ್ ಬರುತ್ತೆ. ಸೊ ಅದೇ ನಿಮಗೆ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದಾಗ ರಿಯರಲ್ಲಿ ನಿಮ್ಗೊಂದು ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಪೇರ್ ವೀಲ್ ಇಡೋಕ್ಕೂ ಕೂಡ ಜಾಗ ಬರುತ್ತೆ. ಸೊ ಇದು ಬರುತ್ತೆ, ಜಸ್ಟ್ ಇದಾಗಿರೋದ್ರಿಂದ ಇಲ್ಲಿ ಇವಾಗಿಲ್ಲ. ಸೊ ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಸ್ಟೂಲ್ಸ್ ಕಿಟ್ ಎಲ್ಲ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಸೀಟು ಅಷ್ಟೇ 60-40 ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅದೇ ನೀವು ಟಾಪ್ ಎಂಡ್ಗೆ ಏನೋ ಹೋಗ್ತೀವಿ ಅಂದರೆ ಎಲೆಕ್ಟ್ರಿಕಲ್ಲಿ ಕ್ಲೋಸೇಬಲ್ ರಿಯರ್ ಡೋರ್ ಬರುತ್ತೆ. ಸೊ ನಿಮಗೆ ಗೆಸ್ಚರ್ ಕಂಟ್ರೋಲ್ಸ್ ಬರುತ್ತೆ ಟಾಪ್ ಎಂಡಲ್ಲಿ. ಸೊ ಇದು VXA ಆಗಿರೋದ್ರಿಂದ ನಿಮಗೆ ಮ್ಯಾನ್ಯಲ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ ರಿಯರ್ ಡೋರ್ನ. ಸೊ ನೀವು ಟಾಪ್ ಎಂಡ್ಗೆ ZXA ಇಲ್ಲ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ ನಿಮ್ಗೆ ಆಟೋಮೆಟಿಕ್ ಕ್ಲೋಸಿಂಗ್ ರಿಯರ್ ಡೋರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಕೀಗೆ ಬರೋದಾರೆ ನಿಮಗೆ ಕೀ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸ್ ಬರುತ್ತೆ. ಅದೇ ನೀವು ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ ಬೂಟ್ ಓಪನ್ ಆಪ್ಷನ್ಸ್, ಕೀ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಆಪ್ಷನ್ಸು. ವಿತ್ ನಿಮಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ. ಸೊ ಇಂಟೀರಿಯರಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೂಡ ಟಚ್ ಬರುತ್ತೆ. ಸೊ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ ನಿಮಗೆ ಸೀಟ್ ಕಲರು ನಿಮಗೆ ವೈಟ್ ಕಲರ್ ಕಾಂಬಿನೇಷನ್ ಬರುತ್ತೆ. ಬಟ್ VXA ಆಗಿರೋದ್ರಿಂದ ನಿಮಗೆ ಸೀಟು ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಓವರಾಲ್ ನಿಮಗೆ ಡೋರ್ ಟ್ರಿಮ್ ಬರೋದಾರೆ, ಡೋರ್ ಟ್ರಿಮ್ಮಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ಚು ವಿತ್ ನಿಮಗೆ ಬ್ಲ್ಯಾಕ್ ಕಲರು ಹಾಗೆ ವೈಟ್ ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ನಿಮಗೆ ಫ್ಯಾಬ್ರಿಕ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸಾಫ್ಟ್ ಟಚ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಏನಾಗುತ್ತೆ ಅಂದರೆ ಒಂದು ಲುಕ್ನ ಪ್ರೀಮಿಯಮ್ ಆಗಿ ಎನ್ಹಾನ್ಸ್ ಮಾಡುತ್ತೆ. ಸೊ ಪ್ರೀಮಿಯಮ್ನೆಸ್ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿರೋದಾಗಿರ್ಬೋದು, ಇಲ್ಲೊಂದಷ್ಟು ಕ್ರೋಮ್ ಟಚ್ಚು ಮತ್ತು ಇಲ್ಲೆಲ್ಲ ಸಾಫ್ಟ್ ಟಚ್ ಎಲ್ಲ ಕೊಟ್ಟಿರೋದು ತುಂಬ ಸಖತ್ ಲುಕ್ ಕೊಟ್ಟೈತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ಫ್ರಂಟ್ ಡೋರಲ್ಲೇ ಟ್ವಿಟರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸ್ಪೀಕರ್ ಕೂಡ ಬರುತ್ತೆ. ಸೊ ಅದೇ ನಿಮ್ಗೆ ಏನೋ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದಾಗ ನಿಮಗೆ ಡಾಲ್ಮಿ ಅಟ್ಮಾಸ್ ಕೊಟ್ಟಿದ್ದಾರೆ ಮಾರುತಿ ಕಡೆಯಿಂದ. ಸೊ ಅದೆಲ್ಲ ನಿಮಗೆ ಒಂದಷ್ಟು ಫೀಚರ್ಸ್ನ ಎನ್ಹಾನ್ಸ್ ಮಾಡುತ್ತೆ. ವಿತ್ ನಿಮಗೆ ಫ್ರಂಟಲ್ಲಿ 1 ಲೀಟರ್ ಬಾಟಲ್ ಹೋಲ್ಡರ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಪಾಕೆಟ್ ಹೋಲ್ಡರ್ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬ ಯೂಸ್ ಎನಫ್ ಅಂತ ಹೇಳ್ಬೋದು. ಇಲ್ಲಿ ನೀವೇನೇ ಇಟ್ಕೋಬೋದು, ಇಲ್ಲ ಸಮ್ ಚೇಂಜಸ್ಸು ಇಲ್ಲ ಫೋನ್ ಆದರೂ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಬರುತ್ತೆ. ಸೊ ನಿಮಗೆ ಪವರ್ ವಿಂಡೋ ಕಂಟ್ರೋಲ್ಸು ವಿತ್ ನಿಮಗೆ ನಾರ್ಮಲ್ ಫ್ರಂಟಲ್ಲಿ ಆಟೋ ಡೌನ್ ಆಪ್ಷನ್ಸ್ ವಿಂಡೋಸ್ ಬರುತ್ತೆ. ಸೊ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್, ಮಿರರ್ ಆಪ್ಷನ್ಸು ಮತ್ತು ಆಟೋ ಫೋಲ್ಡಿಂಗ್ ಮಿರರ್ದು ವಿತ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅವರಲ್ಲಿ AC ಕಂಟ್ರೋಲ್ಸ್ ಬರೋದಾರೆ, AC ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶು ಮತ್ತು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಬರುತ್ತೆ. ಹಾಗೆ ಇದರಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪು ಮತ್ತು ನಿಮಗೆ ಹೆಡ್ಲೈಟ್ ಥ್ರೋವರ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಇದರಲ್ಲಿ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸೀಟು. ಸೊ ಅದೇ ನೀವು ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ ನಿಮಗೆ 8 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ಅಂತಲೇ. ಸೊ ಓವರಾಲ್ ನಿಮಗೆ ಸ್ಟೇರಿಂಗ್ ವೀಲ್ ಬರೋದಾರೆ, ಸ್ಟೇರಿಂಗಲ್ಲಿ ನಿಮಗೆ PU ಮೋಲ್ಡೆಡ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸೊ ಅದೇ ನೀವು ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸೊ ಇಲ್ಲೊಂದಷ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಸ್ಟೇರಿಂಗ್ ವೀಲ್ ನೋಡ್ತಾ ಇರ್ಬೋದು, ತುಂಬ ಸಖತ್ತಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಇಲ್ಲೊಂದಷ್ಟು ಸಿಲ್ವರ್ ಟಚ್ ಬರುತ್ತೆ. ಹಾಗೆ ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಬರುತ್ತೆ. VXA ವೇರಿಯಂಟ್ ಆಗಿದ್ರು ನಿಮಗೆ ಕ್ರೂಸ್ ಕಂಟ್ರೋಲ್ಸ್ ಕೊಟ್ಟಿದ್ದಾನೆ. ಹಾಗೆ ಪೆಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾನೆ. ಸೊ ಪೆಡಲ್ ಶಿಫ್ಟರಲ್ಲಿ ನಿಮಗೆ ಆರಾಮಾಗಿ ಆಟೋಮೆಟಿಕ್ ಗೇರ್ ಆಗಿರೋದ್ರಿಂದ ನೀವು ಮ್ಯಾನ್ಯಲ್ಗೆ ಹಾಕ್ಬಿಟ್ಟು ಸೊ ಪೆಡಲ್ ಶಿಫ್ಟರಲ್ಲಿ ನಿಮ್ಗೆ ಗೇರ್ ಚೇಂಜ್ ಮಾಡ್ಕೋಬೋದು. ಹಾಗೆ ಲೆಫ್ಟ್ ಸೈಡ್ ಕಂಟ್ರೋಲ್ಸ್ ಬರೋದಾರೆ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಟ್ರ್ಯಾಕ್ ಸೀಟ್ ಬಟನು ವಿತ್ ನಿಮಗೆ ವಾಯ್ಸ್ ಕಮಾಂಡ್ ಆಪ್ಷನ್ಸ್ ಬರುತ್ತೆ. ಕಾಲ್ ರಿಸೀವ್ ಡಿಸ್ಕನೆಕ್ಟ್ ಬಟನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸುಜುಕಿ ಲೋಗೋ ವಿತ್ ಏರ್ ಬ್ಯಾಗ್ ಕೂಡ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಸ್ಪೀಡೋಮೀಟರ್ ಬರೋದಾರೆ, ಮ್ಯಾನ್ಯಲ್ ಸ್ಪೀಡೋಮೀಟರ್ ಬರುತ್ತೆ ಸೆಮಿ ಡಿಜಿಟಲ್ಲು. ಸೊ ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಏನು RPM ಬರುತ್ತಲ್ಲ, ಸೊ RPM ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಗಾಡಿ ಏನು ಸ್ಟ್ರೀಟಲ್ಲಿ ಇದೆ ಅನ್ನೋದು ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ರೈಟ್ ಸೈಡಿಗೆ ಬರೋದಾರೆ ನಿಮಗೆ ರೈಟ್ ಸೈಡಲ್ಲಿ ಸ್ಪೀಡೋಮೀಟರ್ ಬರುತ್ತೆ. ವಿತ್ ನಿಮಗೆ ಫ್ಯೂಲ್ ಗೇಜ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಷನ್ನು, ಹಾಗೆ ನಿಮಗೆ ಇದು ಗೇರು ಟ್ರಿಪ್ A, ಟ್ರಿಪ್ B ಮತ್ತು ನಾರ್ಮಲ್ ಕಿಲೋಮೀಟರ್ ಸ್ಪೀಡ್ ಆಪ್ಷನ್ಸ್ ಬರುತ್ತೆ. ಸೊ ಇದರಲ್ಲಿ ಸೆಮಿ ಡಿಜಿಟಲ್ ನೋಡಿದ್ರೆ ನಿಮಗೆ ಸ್ಪೀಡ್ ಆಪ್ಷನ್ಸು ವಿತ್ ನೀವು ನೋಡ್ತಾ ಇರ್ಬೋದು ಎವರೇಜ್ ಫ್ಯೂಲ್ ಎಕಾನಮಿ ಎಷ್ಟು ಬರ್ತಿದೆ ಅಂತ ತೋರಿಸೋದು ಆಪ್ಷನ್ಸ್ ತೋರಿಸಿದೆ. ಮತ್ತು ನೀವು ಏನು ಗಾಡಿ ಯಾವ ರೀತಿ ಓಡಿಸ್ತಾ ಇದ್ದೀರಾ ಅಂತ. ಸೊ ಡ್ರೈವಿಂಗ್ ಟೈಮಿಂಗ್ಸು
ವಿತ್ ನಿಮಗೆ ಟೋಟಲ್ ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ಸ್ ಬರುತ್ತಲ್ಲ, ಸೊ ಅದು ನಿಮಗೆ ಎಷ್ಟು ಟೈಮ್ ಯೂಸ್ ಆಗಿದೆ ಅಂತ ಕೂಡ ನಿಮಗೆ ಆಪ್ಷನ್ಸ್ ಬರುತ್ತೆ. ಮತ್ತು ಫ್ಯೂಲ್ ಸೇವಿಂಗ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಕ್ಲಾಕು, ಅನಲಾಗ್ ಕ್ಲಾಕು, ಹಾಗೆ ನಿಮಗೆ ಇದು ಮೈಲ್ಡ್ ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಸೊ ಬ್ಯಾಟ್ರಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಫುಲ್ಲಿ ಹೈಬ್ರಿಡ್ಗಾದರೆ ಇನ್ನೂ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಬರುತ್ತೆ. ಸೊ ಇದು ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ಮೈಲೇಜ್ ನಿಮಗೆ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಸಿಸ್ಟಮ್ಗೆ ಬರೋದರೆ ಸೆಂಟ್ರಲ್ಲಿ ಸೊ ಇದು ನಾರ್ಮಲ್ ಸಿಸ್ಟಮ್ ಬರುತ್ತೆ. ಸೊ ಅದೇ ನೀವು ಟಾಪ್ ಎಂಡ್ಗೆ ಹೋದರೆ ನಿಮಗೆ 10.1 ಇಂಚ್ದು ಫುಲ್ಲಿ ಸಿಸ್ಟಮ್ ಬರುತ್ತೆ. ಸೊ ಇದು ನಾರ್ಮಲ್ ಏನು ರೆಗ್ಯುಲರ್ ಮಾರುತಿ ಇದರಲ್ಲಿ ಬರ್ತಾಯಿತ್ತಲ್ಲ, ಸೊ ಅದೇ ರೀತಿ ಸಿಸ್ಟಮ್ ಬರುತ್ತೆ. ಇದು ನಿಮಗೆ ಎಫ್ ಎಮ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೊ ಟೈಮಿಂಗ್ಸ್ದು ಇದೆಲ್ಲ ಆಪ್ಷನ್ಸ್ ಬರುತ್ತೆ. ಸೆಟ್ಟಿಂಗ್ಸ್ ಆಪ್ಷನ್ಸು ವಿತ್ ನಿಮಗೆ ಫೋನ್ ಕನೆಕ್ಟಿವಿಟಿ ಆಪ್ಷನ್ಸು, ಹಾಗೆ ನಿಮಗೆ ಅಲರ್ಟು ಏನೇನು ಆಪ್ಷನ್ಸ್ ಅಲರ್ಟ್ ಇದ್ದರೆ ಅಲರ್ಟ್ದು ಆಪ್ಷನ್ಸ್ ಬರುತ್ತೆ. ಮತ್ತು ನಿಮಗೆ ಕಾರ್ದು ಎಕನಾಮಿ ಮತ್ತು ಎವರೇಜ್ ಸ್ಪೀಡು ಎಲ್ಲ ನೀವು ಇಲ್ಲೇ ನೋಡ್ಬೋದು. ಹಾಗೆ ಎನರ್ಜಿ ಫ್ಲೋ ಕೂಡ ನೀವು ಇಲ್ಲೇ ಆಪ್ಷನ್ಸ್ ಬರುತ್ತೆ. ಸೊ ಅದೆಲ್ಲ ಒಂದು ಒಳ್ಳೆ ಯೂಸೇಬಲ್ ಅಂತ ಹೇಳ್ಬೋದು. ಇದು ನಿಮ್ಗೆ ಏನು ಸೆಟ್ಟಿಂಗ್ಸ್ ಬೇಕಾದ್ರೂ ನೀವು ಇಲ್ಲೇ ಮಾಡ್ಕೋಬೋದು. ಸೊ ಅದೆಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ಸು, ಸೊ ಎ ಸಿ ಕಂಟ್ರೋಲ್ಸ್ನ ನಿಮ್ಗೆ ಯಾವ ರೀತಿ ಬೇಕು, ಎ ಸಿ ಆಫ್ ಆ್ಯಂಡ್ ಆನು, ಸೊ ನಿಮಗೆ ಬ್ಲೋವರ್ ಸ್ಪೀಡು ಇಲ್ಲ ಟೆಂಪ್ರೇಚರ್ ಸ್ಪೀಡ್ ಎಲ್ಲ ನೀವು ಇಲ್ಲೇ ಸೆಟ್ ಮಾಡ್ಕೋಬೋದು. ಪ್ಲಸ್ ಮ್ಯಾನ್ಯಲಾಗಿ ಕೂಡ ನೀವು ಸೆಟ್ ಮಾಡ್ಕೋಬೋದು. ಸೊ ಆ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೊ ಮೊಬೈಲ್ ಕನೆಕ್ಟಿವಿಟಿ, ಪೇರ್ ಡಿವೈಸು ಅದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಿಸ್ಟಮಲ್ಲಿ ನಿಮ್ಗೆ ವಾಯ್ಸ್ ಕಮೆಂಡು, ಸೊ ಮ್ಯೂಸಿಕ್ದೆಲ್ಲ ಕಂಟ್ರೋಲ್ಸ್ ಬರುತ್ತೆ. ವಿತ್ ನಿಮಗೆ ಸೆಂಟ್ರಲ್ ಇದರಲ್ಲಿ ಬರೋದರೆ ಸೊ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಸ್ಟಿಚ್ಚಲ್ಲಿ ಸಿಲ್ವರ್ ಕಲರಲ್ಲಿ ಎ ಸಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಡಿಸೈನ್ಸ್ನ ಒತ್ಕೊಡೋಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ವಿತ್ ನಿಮಗೆ ಹಜಾರ್ಡ್ದು ಬಟನ್ಸ್ ಸ್ವಿಚ್ ಬರುತ್ತೆ. ಹಾಗೆ ನಿಮಗೆ ಡೌನ್ ಸೈಡ್ ಬರೋದರೆ ಇಲ್ಲೊಂದಷ್ಟು ನಿಮಗೆ ವೈಟ್ ಕಲರ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ವಾಲ್ಯೂಮು ಇನ್ಕ್ರೀಸ್ ಮತ್ತು ಡಿಕ್ರೀಸ್ದು ಸೌಂಡ್ ಆಪ್ಷನ್ಸ್ ಬರುತ್ತೆ. ಸೊ ಇದು ನಾಬು ತುಂಬ ಸಗದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫಿಸಿಕಲಾಗಿ ಬಟನ್ಸ್ ಇದ್ರೆ ಏನಾಗುತ್ತೆ ನಿಮಗೆ ಫೀಲ್ ಆಗುತ್ತೆ. ಹಾಗೆ ಎ ಸಿ ಕಂಟ್ರೋಲ್ಸ್ದು ನಿಮಗೆ ಎ ಸಿ ಸ್ಪೀಡ್, ಫ್ಯಾನ್ ಸ್ಪೀಡು ಇಲ್ಲ ಫ್ಯಾನ್ಸ್ ಲೋ ಐ ಆನ್ ಆ್ಯಂಡ್ ಆಫು ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ಸೊ ಎ ಸಿ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅವೆಲ್ಲ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಬ್ಲೋವರ್ ಸ್ಪೀಡ್ದು ನೀವು ಟೆಂಪ್ರೇಚರ್ ಸ್ಪೀಡ್ದೆಲ್ಲ ನೀವು ಇಲ್ಲೇ ಸೆಟ್ ಮಾಡ್ಕೋಬೋದು. ಇದು DSG ಗೇರ್ ಬಾಕ್ಸ್ ಆಗಿರೋದ್ರಿಂದ ಸೊ ನಾರ್ಮಲ್ DSG ಗೇರ್ ಬಾಕ್ಸ್ ಬರುತ್ತೆ. ವಿತ್ ನಿಮ್ಗೆ ಇದರಲ್ಲಿ ಏನಾಗುತ್ತೆ ಅಂದರೆ ರಿವರ್ಸ್ ನೋಡಿ, ರಿವರ್ಸ್ ಕ್ಯಾಮ್ರಾ ಕೂಡ ಯಾವ ರೀತಿ ಇದೆ ಅಂತ. ಸೊ ರಿವರ್ಸ್ ಕ್ಯಾಮ್ರಾ ಕೂಡ ಆಪ್ಷನ್ಸ್ ಬರುತ್ತೆ ಇದರಲ್ಲಿ. ಸೊ ರಿವರ್ಸ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ವಿತ್ ನಿಮಗೆ ಪಾರ್ಕಿಂಗ್ ಹಾಕಿದ್ರೆ ಪಾರ್ಕಿಂಗ್ ಬರುತ್ತೆ. ಹಾಗೆ ಇಲ್ಲಿ ನೀವು ಫೋನ್ ಇಟ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 12 ವೋಲ್ಟ್ಸ್ ಪವರ್ ಸಾಕೆಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗಿಲ್ಲಿ ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಹಾಗೆ ಇಲ್ಲೂ ಕೂಡ ನೀವು ಸ್ಪೇಸ್ ಇಟ್ಕೊಳ್ಳೋಕೆ ಸ್ಪೇಸ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. VX ವೇರಿಯಂಟ್ ಆಗಿದ್ರು ಸೊ ನಿಮಗೆ ಎಲೆಕ್ಟ್ರಿಕಲ್ ಪಾರ್ಕಿಂಗ್ ಬ್ರೇಕ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಆಟೋ ಹೋಲ್ಡ್ ಆಪ್ಷನ್ಸು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ ವೆಂಟಿಲೇಷನ್ಸು, ಫ್ರಂಟ್ 2 ಸೀಟ್ಗೆ ವೆಂಟಿಲೇಷನ್ಸ್ ಆಪ್ಷನ್ಸ್ ಬರುತ್ತೆ. ಸೊ ಅದರದ್ದು ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗಿಲ್ಲಿ ಅಡ್ಜಸ್ಟೇಬಲ್ ಆರ್ಮ್ರೆಸ್ಟ್ ಸಿಗುತ್ತೆ. ಹಾಗೆ ನಿಮ್ಗೆ ಇಲ್ಲೊಂದಷ್ಟು ಸ್ಪೇಸ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ಕಪ್ ವಾಟರ್ ಕೂಡ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಸೀಟ್ ಫ್ಯಾಬ್ರಿಕ್ ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ ಪ್ರೀಮಿಯಮ್ಮಾಗಿ ಕೊಟ್ಟಿದ್ದಾರೆ ಅಂತ. ಹಾಗೆ ಥೈ ಸಪೋರ್ಟ್ ಎಲ್ಲ ತುಂಬ ಸಖತ್ತಾಗಿ ಬರುತ್ತೆ. ವಿತ್ ನಿಮಗಿಲ್ಲಿ ಬಕೆಟ್ ಫಿಟ್ನೆಸ್ ಸೀಟ್ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಲಾಂಗ್ ಡ್ರೈವ್ ಹೋಗೋಕ್ಕಂತೂ ತುಂಬ ಸಖತ್ ಕಂಫರ್ಟ್ನೆಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಡೋರ್ ಗ್ಲೋಗೆ ಬರೋದರೆ ಡೋರ್ ಗ್ಲೋ ತುಂಬ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಡೋರ್ ಗ್ಲೋ ಆರಾಮಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಬಿಟ್ಟು ಎಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇಲ್ಲಿ ಇದೇ ಟಾಪ್ ಆ್ಯಂಡ್ ಹೋಗ್ತೀವಿ ಅಂದರೆ ಇಲ್ಲಿ ನಿಮಗೆ ಎಂಬೆಟ್ ಲೈಟಿಂಗ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮಗೆ ಏನಾಗಿದೆ ಅಂದರೆ ಇದರಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲ IRVM ಬರೋದರೆ ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ IRVM ಬರುತ್ತೆ. ಹಾಗೆ ನಿಮಗೆ ಇಲ್ಲಿ SOS ಬಟನ್ ಬರುತ್ತೆ. ವಿತ್ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ನೋಡ್ತಾ ಇರ್ಬೋದು. ಅಲೋಜಿನ್ ಲೈಟ್ ಬರುತ್ತೆ. ಹಾಗೆ ಸನ್ವೈಸರ್ ಬರೋದರೆ ಡ್ರೈವರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿತ್ ಲೈಟ್ ಏನೂ ಬರೋದಿಲ್ಲ. ಸೊ ನಾರ್ಮಲಾಗಿ ಬರುತ್ತೆ. ಸೊ ಪ್ಯಾಸೆಂಜರ್ ಸೈಡ್ ಬರೋದರೆ ನಿಮಗೆ ವ್ಯಾನಿಟಿ ಮಿರರ್ ಬರುತ್ತೆ. ವಿತ್ ಲೈಟ್ಗೆ ಏನೂ ಬರೋದಿಲ್ಲ. ಸೊ ನಾರ್ಮಲಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸ್ ಬಂದು ಪೇಂಟೆಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ವಿತ್ ನಿಮಗೆ ಡೋರ್ ಪ್ಯಾಡ್ ಬರೋದರೆ ರಿಯರ್ ಡೋರ್ ಪ್ಯಾಡ್ ಕೂಡ ನಿಮಗೆ ಫ್ರಂಟಲ್ಲಿ ಏನು ಡೋರ್ ಪ್ಯಾಡ್ ಬರುತ್ತಲ್ಲ ಸೊ ಅದೇ ರೀತಿ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ಚು, ವೈಟ್ ಕಲರು ಮತ್ತು ಸಾಫ್ಟ್ ಟಚ್ ಕೂಡ ಇಲ್ಲಿ ಕ್ಯಾರಿ ಓವರ್ ಮಾಡಿದ್ದಾರೆ. ವಿತ್ ನಿಮಗೆ 1 ಲೀಟರ್ ಬಟರ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಸ್ಪೀಕರ್ ಕೂಡ ಆಪ್ಷನ್ಸ್ ಬರುತ್ತೆ. ಸೊ ವಿತ್ ನಿಮಗೆ ವಿಂಡೋಸ್ ಅಪ್ ಆ್ಯಂಡ್ ಡೌನ್ ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿ ನೀವು ಫೋನ್ ಕೂಡ ಇಟ್ಕೋಬೋದು, ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಸೀಟ್ ಕಂಫರ್ಟ್ ಬರೋದರೆ ಸೊ ಸೀಟ್ ನೋಡ್ತಾ ಇರ್ಬೋದು. ನೀವು ಆರಾಮಾಗಿ
ಸೊ ಕೂತ್ಕೋಬೋದು. ಫ್ರಂಟಲ್ಲಿ ನನ್ನ ನೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸೀಟ್ನ. ಸೊ ನೀ ರೂಮ್ ಅಂತೂ ಯೂಜ್ ಆಗಿದೆ. ಸೊ ಹೆಡ್ ರೂಮು ತುಂಬ ಸಫಿಷಿಯೆಂಟ್ ಎನಫ್ ಆಗಿದೆ. ಸೊ ಥೈ ಸಪೋರ್ಟ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ರಿಯರ್ AC ವೆಂಟ್ಸ್ ಬರುತ್ತೆ. ಸೊ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲಿ ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇದು ನಿಮಗೆ ಫೋನ್ ಇಡೋಕ್ಕೆ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಸೊ 2 ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸೊ ಆರಾಮಾಗಿ ನೀವೇನೋ ಲಾಂಗ್ ಡ್ರೈವ್ ಹೋಗ್ತೀನಿ ಅಂದಾಗ ಸೊ 3 ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟೇಬಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 3 ಜನ ಪ್ಯಾಸೆಂಜರ್ಸ್ಗೆ ನಿಮ್ಗೆ ಅಡ್ಜಸ್ಟೇಬಲ್ ಅಡ್ರೆಸ್ ಬರುತ್ತೆ. ಸೊ ಲಾಂಗ್ ಡ್ರೈವ್ ಹೋಗ್ತೀವಿ ಅಂದಾಗ ನಿಮ್ಗೆ ಒಳ್ಳೆ ಗಾಡಿ ಚಾಯ್ಸ್ ಅಂತಲೇ ಹೇಳ್ಬೋದು. 3 ಜನ ಆರಾಮಾಗಿ ಕೂತ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ವಿತ್ ನಿಮಗೆ ಸೆಂಟ್ರಲ್ಲಿ ಆರ್ಮೆಟ್ಸ್ ಕೂಡ ಬರುತ್ತೆ. ವಿತ್ ನಿಮಗೆ ಕಪ್ ಹೋಲ್ಡರ್ ಇದೆ, ಕಪ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಇದೆಲ್ಲ ಬ್ಲ್ಯಾಕ್ ಇಂಟೀರಿಯರ್ ಆಗಿದ್ದರಿಂದ ಸೊ ಇದರಲ್ಲಿ ಬ್ಲ್ಯಾಕ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಬ್ಲ್ಯಾಕ್ ಯಾರು ಇಷ್ಟಪಡ್ತೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಸೊ ಮತ್ತು ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಗೆ ಒಂದು ಒಳ್ಳೆ ಕ್ರೇಜಿ ಕಾರ್ನೇ ಬಿಟ್ಟಿದ್ದಾರೆ ಮಾರುತಿ ಕಡೆಯಿಂದ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಓವರಾಲ್ ಮಾರುತಿ ಸುಜುಕಿ ವಿಕ್ಟೋರಿಯಸ್ನ ರಿವ್ಯೂ ಇದಾಗಿತ್ತು. ಸೊ ಯಾರ್ಯಾರು ನೋಡ್ತಾ ಇದ್ದಾರೆ, ಒಂದು ಒಳ್ಳೆ ಪ್ರೀಮಿಯಂ ಗಾಡಿ ವಿತ್ ನಿಮಗೆ ಸೇಫ್ಟಿ ಇಲ್ಲ ಅನ್ನೋರಿಗೆ ವಿತ್ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಸಿಗುತ್ತೆ ಇದರಲ್ಲಿ. ಸೊ ವಿತ್ ನಿಮಗೆ ಭಾರತ್ ಎನ್ಕ್ಯಾಪು ಮತ್ತು ಗ್ಲೋಬಲ್ ಎನ್ಕ್ಯಾಪ್ 2 ಕಡೆಯಿಂದನೂ ನಿಮಗೆ ಸೇಫ್ಟಿ ರೇಟಿಂಗಲ್ಲಿ 5 ಸ್ಟಾರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರು ನೋಡ್ತಾ ಇದ್ದೀರಾ ವಿತ್ ಮಾರುತಿ ಲವರ್ಸು ವಿತ್ ಪ್ರೀಮಿಯಮ್ಮು, ಹಾಗೆ ನಿಮಗೆ ಟಾಪ್ ಆ್ಯಂಡ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂದವರು VXI ವೇರಿಯಂಟಲ್ಲಿ ನೀವು ಹೋಗ್ತೀವಿ ಅಂದರೆ ಒಂದು ಒಳ್ಳೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಲಿ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನ್ನು ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.